ಕರುನಾಡಿನಲ್ಲಿರೋ ಅಪರೂಪದ ಧಾರ್ಮಿಕ ಕ್ಷೇತ್ರ. ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ. ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭ ಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಇದು ಅಂತಿಂತ ಸ್ಥಳ ಅಲ್ಲ, ಕರುನಾಡಿನಲ್ಲಿರೋ ಅಪರೂಪದ ಪುಣ್ಯ ಸ್ಥಳ. ಅಘೋರಿಗಳು ನಾಗಸಾಧುಗಳು ಸಿದ್ಧಿಗಾಗಿ ತಪಸ್ಸು ಮಾಡಿದ ಕ್ಷೇತ್ರ. ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿರೋ ಜಾಗ. ಇದು ನಮ್ಮ ಹಾವೇರಿಯ ಕಣಿವೆ ಸಿದ್ದೇಶ್ವರನ ದೇಗುಲ. ನಿಜ, ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕಣಿವೆ ಸಿದ್ದೇಶ್ವರ ದೇಗುಲವಿದು. ಈ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭ ಮೇಳದಲ್ಲಿರೋ ಕರ್ನಾಟಕದ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ. ಕಣಿವೆ ಸಿದ್ದೇಶ್ವರ ದೇವಸ್ಥಾನದಿಂದ ಕರುನಾಡಿನಲ್ಲಿರೋ ಅಪರೂಪದ ಧಾರ್ಮಿಕ ಕ್ಷೇತ್ರ. ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ. ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭ ಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಇದು ಅಂತಿಂತ ಸ್ಥಳ ಅಲ್ಲ, ಕರುನಾಡಿನಲ್ಲಿರೋ ಅಪರೂಪದ ಪುಣ್ಯ ಸ್ಥಳ. ಅಘೋರಿಗಳು ನಾಗಸಾಧುಗಳು ಸಿದ್ಧಿಗಾಗಿ ತಪಸ್ಸು ಮಾಡಿದ ಕ್ಷೇತ್ರ. ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿರೋ ಜಾಗ. ಇದು ನಮ್ಮ ಹಾವೇರಿಯ ಕಣಿವೆ ಸಿದ್ದೇಶ್ವರನ ದೇಗುಲ. ನಿಜ, ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕಣಿವೆ ಸಿದ್ದೇಶ್ವರ ದೇಗುಲವಿದು. ಈ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭ ಮೇಳದಲ್ಲಿರೋ ಕರ್ನಾಟಕದ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ. ಕಣಿವೆ ಸಿದ್ದೇಶ್ವರ ದೇವಸ್ಥಾನದಿಂದ ಕರುನಾಡಿನಲ್ಲಿರೋ ಅಪರೂಪದ ಧಾರ್ಮಿಕ ಕ್ಷೇತ್ರ. ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ. ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭ ಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಇದು ಅಂತಿಂತ ಸ್ಥಳ ಅಲ್ಲ, ಕರುನಾಡಿನಲ್ಲಿರೋ ಅಪರೂಪದ ಪುಣ್ಯ ಸ್ಥಳ. ಅಘೋರಿಗಳು ನಾಗಸಾಧುಗಳು ಸಿದ್ಧಿಗಾಗಿ ತಪಸ್ಸು ಮಾಡಿದ ಕ್ಷೇತ್ರ. ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿರೋ ಜಾಗ. ಇದು ನಮ್ಮ ಹಾವೇರಿಯ ಕಣಿವೆ ಸಿದ್ದೇಶ್ವರನ ದೇಗುಲ. ನಿಜ, ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕಣಿವೆ ಸಿದ್ದೇಶ್ವರ ದೇಗುಲವಿದು. ಈ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭ ಮೇಳದಲ್ಲಿರೋ ಕರ್ನಾಟಕದ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ. ಕಣಿವೆ ಸಿದ್ದೇಶ್ವರ ದೇವಸ್ಥಾನದಿಂದ ಕರುನಾಡಿನಲ್ಲಿರೋ ಅಪರೂಪದ ಧಾರ್ಮಿಕ ಕ್ಷೇತ್ರ. ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ. ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭ ಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಇದು ಅಂತಿಂತ ಸ್ಥಳ ಅಲ್ಲ, ಕರುನಾಡಿನಲ್ಲಿರೋ ಅಪರೂಪದ ಪುಣ್ಯ ಸ್ಥಳ. ಅಘೋರಿಗಳು ನಾಗಸಾಧುಗಳು ಸಿದ್ಧಿಗಾಗಿ ತಪಸ್ಸು ಮಾಡಿದ ಕ್ಷೇತ್ರ. ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿರೋ ಜಾಗ. ಇದು ನಮ್ಮ ಹಾವೇರಿಯ ಕಣಿವೆ ಸಿದ್ದೇಶ್ವರನ ದೇಗುಲ. ನಿಜ, ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕಣಿವೆ ಸಿದ್ದೇಶ್ವರ ದೇಗುಲವಿದು. ಈ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭ ಮೇಳದಲ್ಲಿರೋ ಕರ್ನಾಟಕದ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ. ಕಣಿವೆ ಸಿದ್ದೇಶ್ವರ ದೇವಸ್ಥಾನದಿಂದ ಕರುನಾಡಿನಲ್ಲಿರೋ ಅಪರೂಪದ ಧಾರ್ಮಿಕ ಕ್ಷೇತ್ರ. ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ. ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭ ಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ.
ಇದು ಅಂತಿಂತ ಸ್ಥಳ ಅಲ್ಲ, ಕರುನಾಡಿನಲ್ಲಿರೋ ಅಪರೂಪದ ಪುಣ್ಯ ಸ್ಥಳ. ಅಘೋರಿಗಳು ನಾಗಾಸಾಧುಗಳು ಸಿದ್ಧಿಗಾಗಿ ತಪಸ್ಸು ಮಾಡಿದ ಕ್ಷೇತ್ರ. ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿರೋ ಜಾಗ. ಇದು ನಮ್ಮ ಹಾವೇರಿಯ ಕಣಿವೆ ಸಿದ್ದೇಶ್ವರನ ದೇಗುಲ. ನಿಜ, ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕಣಿವೆ ಸಿದ್ದೇಶ್ವರ ದೇಗುಲವಿದು. ಈ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭ ಮೇಳದಲ್ಲಿರೋ ಕರ್ನಾಟಕದ ನಾಗಾಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ. ಕಣಿವೆ ಸಿದ್ದೇಶ್ವರ ದೇವಸ್ಥಾನದಿಂದ ಇದು ಕರುನಾಡಿನಲ್ಲಿರೋ ಅಪರೂಪದ ಧಾರ್ಮಿಕ ಕ್ಷೇತ್ರ. ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ. ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭ ಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಇದು ಅಂತಿಂತ ಸ್ಥಳ ಅಲ್ಲ, ಕರುನಾಡಿನಲ್ಲಿರೋ ಅಪರೂಪದ ಪುಣ್ಯ ಸ್ಥಳ. ಅಘೋರಿಗಳು ನಾಗಾಸಾಧುಗಳು ಸಿದ್ಧಿಗಾಗಿ ತಪಸ್ಸು ಮಾಡಿದ ಕ್ಷೇತ್ರ. ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿರೋ ಜಾಗ. ಇದು ನಮ್ಮ ಹಾವೇರಿಯ ಕಣಿವೆ ಸಿದ್ದೇಶ್ವರನ ದೇಗುಲ. ನಿಜ, ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕಣಿವೆ ಸಿದ್ದೇಶ್ವರ ದೇಗುಲವಿದು. ಈ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭ ಮೇಳದಲ್ಲಿರೋ ಕರ್ನಾಟಕದ ನಾಗಾಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ. ಕಣಿವೆ ಸಿದ್ದೇಶ್ವರ ದೇವಸ್ಥಾನದಿಂದ ಇದು ಕರುನಾಡಿನಲ್ಲಿರೋ ಅಪರೂಪದ ಧಾರ್ಮಿಕ ಕ್ಷೇತ್ರ. ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ. ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭ ಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಇದು ಅಂತಿಂತ ಸ್ಥಳ ಅಲ್ಲ, ಕರುನಾಡಿನಲ್ಲಿರೋ ಅಪರೂಪದ ಪುಣ್ಯ ಸ್ಥಳ. ಅಘೋರಿಗಳು ನಾಗಾಸಾಧುಗಳು ಸಿದ್ಧಿಗಾಗಿ ತಪಸ್ಸು ಮಾಡಿದ ಕ್ಷೇತ್ರ. ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿರೋ ಜಾಗ. ಇದು ನಮ್ಮ ಹಾವೇರಿಯ ಕಣಿವೆ ಸಿದ್ದೇಶ್ವರನ ದೇಗುಲ. ನಿಜ, ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕಣಿವೆ ಸಿದ್ದೇಶ್ವರ ದೇಗುಲವಿದು. ಈ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭ ಮೇಳದಲ್ಲಿರೋ ಕರ್ನಾಟಕದ ನಾಗಾಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ. ಕಣಿವೆ ಸಿದ್ದೇಶ್ವರ ದೇವಸ್ಥಾನದಿಂದ ಇದು ಕರುನಾಡಿನಲ್ಲಿರೋ ಅಪರೂಪದ ಧಾರ್ಮಿಕ ಕ್ಷೇತ್ರ. ಹಲವು ಪವಾಡ ವಿಸ್ಮಯಗಳಿಂದ ಕೂಡಿರುವಂತಹ ದೇಗುಲ. ಈ ಕ್ಷೇತ್ರದ ಮಹಾತ್ಮೆಯ ಬಗ್ಗೆ ಮಹಾಕುಂಭ ಮೇಳದಲ್ಲಿರುವ ನಾಗಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಇದು ಅಂತಿಂತ ಸ್ಥಳ ಅಲ್ಲ, ಕರುನಾಡಿನಲ್ಲಿರೋ ಅಪರೂಪದ ಪುಣ್ಯ ಸ್ಥಳ. ಅಘೋರಿಗಳು ನಾಗಾಸಾಧುಗಳು ಸಿದ್ಧಿಗಾಗಿ ತಪಸ್ಸು ಮಾಡಿದ ಕ್ಷೇತ್ರ. ಸಿದ್ಧಾರೂಢ ಮಠದಲ್ಲಿರೋ ಆರೂಢ ಜ್ಯೋತಿಯ ಶಕ್ತಿ ಸಿಕ್ಕಿರೋ ಜಾಗ. ಇದು ನಮ್ಮ ಹಾವೇರಿಯ ಕಣಿವೆ ಸಿದ್ದೇಶ್ವರನ ದೇಗುಲ. ನಿಜ, ಹಾವೇರಿ ಜಿಲ್ಲೆಯ ರೆಟ್ಟಿಹಳ್ಳಿ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕಣಿವೆ ಸಿದ್ದೇಶ್ವರ ದೇಗುಲವಿದು. ಈ ಕ್ಷೇತ್ರದ ಮಹಿಮೆಯನ್ನ ಮಹಾಕುಂಭ ಮೇಳದಲ್ಲಿರೋ ಕರ್ನಾಟಕದ ನಾಗಾಸಾಧು ಒಬ್ಬರು ಬಹಿರಂಗಪಡಿಸಿದ್ದಾರೆ. ಅಚ್ಚರಿ ಕೂಡ ವ್ಯಕ್ತಪಡಿಸಿದ್ದಾರೆ. ಕಣಿವೆ ಸಿದ್ದೇಶ್ವರ ದೇವಸ್ಥಾನದಿಂದ